ಹಲೋ ನಮಸ್ತೆ ಸ್ಟೂಡೆಂಟ್ಸು, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ನಾನೊಂದು ಪ್ರೀವಿಯಸ್ 2 days ಬ್ಯಾಕು ಮ್ಯಾಥಮೆಟಿಕ್ಸು 8 ಚಾಪ್ಟರ್ಸನ್ನು ಓದಿ ಮೋರ್ ದೆನ್ 75+ ತೆಗೆಯೋದು ಹೇಗೆ ಅಂತ ಔಟ್ ಆಫ್ 80 ವಿಡಿಯೋ ಮಾಡಿದ್ದೇನೆ. ಸೊ ಇವತ್ತು ಬ್ಲೂ ಪ್ರಿಂಟಿನ ಅನಾಲಿಸಿಸ್ ಮಾಡಿ ನಿಮ್ಮ ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿ ರಿಲೀಸ್ ಮಾಡಿದಂಥ 3 ಮಾಡೆಲ್ ಕ್ವಶನ್ ಪೇಪರ್ನ ಅನಲೈಸ್ ಮಾಡಿ, ವೆಯ್ಟೇಜನ್ನು ಅನಲೈಸ್ ಮಾಡಿ, ಕೆಮಿಸ್ಟ್ರಿಯಲ್ಲಿ ನೀವು ಓನ್ಲಿ 7 ಚಾಪ್ಟರ್ಸನ್ನು ಓದಿ ಔಟ್ ಆಫ್ 70 ಮೋರ್ ದ್ಯಾನ್ 60 ಹೇಗೆ ಸ್ಕೋರ್ ಮಾಡೋದು ಅನ್ನೋದನ್ನು ನಾನು ಇವತ್ತು ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಿ ಇಷ್ಟೇ ಓದಿ ಸಾಕು, ಮೋರ್ ದ್ಯಾನ್ 60 ಪಕ್ಕಾ ಬರುತ್ತೆ. ನೋಡಿ ಸ್ಟೂಡೆಂಟ್ಸು, ಸ್ಕೋರಿಂಗ್ ಮೋರ್ ದ್ಯಾನ್ 60 ಈಸ್ ನಾಟ್ ಈಸಿ ಟಾಸ್ಕ್. ಶ್ಯೂರ್ ಅಲ್ಲ, ಯಾಕಂದರೆ 60+ ತೆಗೆದ್ರೆ ನೀವು ಎಲ್ಲದರಲ್ಲೂ 90 ಈಗ ಮ್ಯಾಥ್ಸಲ್ಲಿ ಒಂದು 90+, ಕೆಮಿಸ್ಟ್ರಿಯಲ್ಲಿ 90+, ಫಿಸಿಕ್ಸಲ್ಲಿ 90+ ತೆಗೆದ್ರೆ 270+ ತೆಗೆದ್ರೆ ಆಲ್ರೆಡಿ ನೀವು PCM ಅಲ್ಲಿ 90+ ಇರ್ತೀರ. ಇಟ್ ಈಸ್ ನಾಟ್ ಈಸಿ ಟಾಸ್ಕ್. ಎಲ್ಲ ನೀವು ಅಂದ್ಕೊಂಡಿರ್ಬೋದು, ಸರ್ 60+, ನನಗೆ 65+ ಬೇಕು, 70 ಬೇಕು, ಅಲ್ಲ ತೆಗೆದು ಒಳ್ಳೋದು, ಬಟ್ ಅದಕ್ಕಿಂತ ಮುಂಚೆ ಫಸ್ಟು 60+ಗೆ ಟಾರ್ಗೆಟ್ ಮಾಡಿ. ಇಟ್ ಈಸ್ ನಾಟ್ ಈಸಿ ಟಾಸ್ಕ್. ಅಂದರೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಈ ವಿಡಿಯೋನ ಕರೆಕ್ಟ್ ನೋಡ್ಕೊಳ್ಳಿ. ಓನ್ಲಿ 7 ಚಾಪ್ಟರ್ಸ್ ಈಸಿಲಿ ಯು ಕ್ಯಾನ್ ಸ್ಕೋರ್ 70 ಔಟ್ ಆಫ್ 70 60+. ಓಕೆ, ಸೊ ಇಲ್ಲಿ ನಿಮ್ಮ ಹಾರ್ಡ್ ವರ್ಕು ಬೇಕು, ಅದ್ರ ಜೊತೆ ಸ್ಮಾರ್ಟ್ ವರ್ಕು ಬೇಕು. ಸೊ ನಾನು ಅದನ್ನು ಅನಲೈಸ್ ಮಾಡಿ ನಿಮ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಓಕೆ, ಈ ಒಂದು ವಿಡಿಯೋ ನೋಡಿದ ನಂತರ ದಯವಿಟ್ಟು ಬೇಕಾದವರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನೀವು ಜಾಸ್ತಿ ವೀಡಿಯೋನ ನೀವು ಸಪೋರ್ಟ್ ಮಾಡಿದಷ್ಟು ನಾನು ಜಾಸ್ತಿ ವೀಡಿಯೋನ ಅಪ್ಲೋಡ್ ಮಾಡಲಿಕ್ಕೆ ನಮಗೂ ಕೂಡ ಇಂಟ್ರೆಸ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವೀಡಿಯೋದಲ್ಲಿ ಫಿಸಿಕ್ಸು ಕೂಡ ಅಪ್ಲೋಡ್ ಮಾಡ್ತೇನೆ. ಓಕೆ, ಈಗ ಆಲ್ರೆಡಿ ಮ್ಯಾಥ್ಸ್ ಇದೆ 2 marks ಪ್ರೀವಿಯಸ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ನ ತೆಗೆದು ಎಲ್ಲದನ್ನು ಮಾಡ್ತಾ ಇದ್ದೇನೆ. ಆ್ಯಂಡ್ ಈವನ್ ಪ್ರೀವಿಯಸ್ ಇಯರ್ದು ಮಾಡ್ತಾ ಇದ್ದೇನೆ. ಆ್ಯಂಡ್ ಕೋರ್ಸ್ ಬಗ್ಗೆಯೂ ಕೂಡ ಹೇಳಿದ್ದೇನೆ. ಯಾರ್ಯಾರಿಗೂ ಜಾಯ್ನ್ ಆಗಬೇಕು ಅಂತಿದ್ರೆ ಮಂಡೇ ಒಳಗಡೆ ಆದಷ್ಟು ಬೇಗ ಜಾಯ್ನ್ ಆಗಿ, ಮಂಡೆಯಿಂದ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಲೈವ್ ಕ್ಲಾಸಸ್ ಇರುತ್ತೆ ಮ್ಯಾಥ್ಸ್. ಓಕೆ ಸ್ಟೂಡೆಂಟ್ಸ್, ಅದಕ್ಕೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಕೂಡ ಸ್ಟಾರ್ಟ್ ಮಾಡ್ಬೋದು. ನಂದು ಬೇಸ್ಡ್ ಆನ್ ರೆಸ್ಪಾನ್ಸ್ ನಾನು ಟ್ರೈ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಈಗ ಕೆಮಿಸ್ಟ್ರಿ ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿದಾಗ ನಮಗೆ ಬಂದಿದ್ದು, ಈಗ ನೋಡಿ ನಾನು ಹೇಳ್ತಾ ಇರೋ 7 ಚಾಪ್ಟರ್ ಯಾವುದೆಲ್ಲ ಕೇಳಿದರೆ, ಒಂದು ಸೊಲ್ಯೂಷನ್ಸ್ ಆಯಿತಾ, ಎರಡನೇದು ಎಲೆಕ್ಟ್ರೋಕೆಮಿಸ್ಟ್ರಿ, 3rd ಚಾಪ್ಟರ್ ಕೆಮಿಕಲ್ ಕೈನೆಟಿಕ್ಸನ್ನು ಸದ್ಯಕ್ಕೆ ನಾನು ಆಪ್ಷನಾಗಿ ಇಟ್ಕೊಳ್ತೇನೆ. ಯು ಕ್ಯಾನ್ ಗೋ ಫಾರ್ ಇಟ್. D and F ಬ್ಲಾಕ್. 4th ಬಂದುಬಿಟ್ಟು ಕೋರ್ಡಿನೇಷನ್ ಕಾಂಪೌಂಡ್. 5th ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಅರೆನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದು 7 ಚಾಪ್ಟರ್ ಬಗ್ಗೆ ನಾನು ಮಾತಾಡೋದು. 1 2 3 4 5 6 7 ಸರಿನಾ. ಸೊ ಈ 7 ಚಾಪ್ಟರ್ನ ಓದಿದರೆ ನಿಮಗೆ 60+ ಔಟ್ ಆಫ್ 70 60+ ಫಾರ್ ಶೋರ್ ಬರುತ್ತೆ ಸ್ಟೂಡೆಂಟ್ಸ್. ಆಯಿತಾ. ಫಸ್ಟ್ ಚಾಪ್ಟರ್ ಬಂದುಬಿಟ್ಟು ಸೊಲ್ಯೂಷನ್ಸ್. ಇಲ್ಲಿ ನೋಡಿ, ನೀವೀಗ ಸೊಲ್ಯೂಷನ್ದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಎರಡು ಒಟ್ಟಿಗೆ ಕೊಟ್ಟಿದ್ದೇನೆ. ನೀವು ಮಾಡೆಲ್ ಕ್ವಶನ್ ಪೇಪರ್ 1ಗೆ ನೋಡಿದರೆ, 1ಅನ್ನು ನೋಡಿದರೆ ಸೊಲ್ಯೂಷನ್ಸ್ ಇಲ್ಲಿ ನೋಡಿ, ನಾನು ಹೇಳಿರೋ ಚಾಪ್ಟರಿಂದ ನೋಡಿ 3 4 ಕೆಮಿಕಲ್ ಕೈನೆಟಿಕ್ಸ್ ಹೇಳಲಿಲ್ಲ, 5 6 ಕರೆಕ್ಟಾ, 1 2 3 4 5 5 6 7 8 9 10 11 12 13 14 15. ಓಕೆ, ಇದರಲ್ಲಿ ಮಾತ್ರ ಮಾಡೆಲ್ ಕ್ವಶನ್ ಪೇಪರ್ 1ನಲ್ಲಿ ಮಾತ್ರ 15 ಬಂದಿದೆ. ಸೊ ಬಟ್ ಎಲ್ಲದರಲ್ಲೂ 15 ಬರೋದಿಲ್ಲ. ಸೊ ನೋಡ್ಕೊಳ್ಳಿ, 13 ಅಂತೂ ಮಿನಿಮಮ್ ಬರುತ್ತೆ, ಇನ್ಕ್ಲೂಡಿಂಗು ಏನು ಹೇಳಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಓಕೆ, ಯಾಕಂದರೆ ಇಲ್ಲಿ MCQ ಇದೆ, FIBನೂ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸು ಇದೆ. ಮಾಡೆಲ್ ಕ್ವಶನ್ ಪೇಪರ್ 2ಗೆ ಹೋದರೆ 2 + 3 5 5 + 2 7 7 + 3 10 10 11 ಇದಿಲ್ಲ, ಕೆಮಿಕಲ್ ಕೈನೆಟಿಕ್ಸ್ ಇಲ್ಲ, 12 13 ಸರಿನಾ. 1 2 ಕೆಮಿಕಲ್ ಕೈನೆಟಿಕ್ಸ್ ಇಲ್ಲ, 4 5 6 7 8 8 + 3 11 12 13. ಸೊ ನಿಮಗೆ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ 13 ಮಾರ್ಕ್ಸ್ ಬರುತ್ತೆ ಸರಿನಾ. ಇಲ್ಲಿ ನಿಮಗೆ 7 ಮಾರ್ಕ್ಸ್ ಹೋಗುತ್ತೆ. ಓಕೆ, ಸೊ ಅಂದರೆ ಇನ್ನು ಉಳಿದಿದ್ದು ನೋಡೋಣ, ಅನಲೈಸ್ ಮಾಡಿ ಆಮೇಲೆ ಹೇಳ್ತೇನೆ. 2 ಮಾರ್ಕ್ಸ್ ಈಗ ನಿಮಗೆ ಇದನ್ನು ಹೇಳ್ತೇನೆ ನೋಡಿ. 2 ಮಾರ್ಕ್ಸ್ 3 ಕ್ವಶನ್ಸ್ ಇರುತ್ತೆ, ಟೋಟಲ್ 6 ಮಾರ್ಕ್ಸ್ ಇರುತ್ತೆ. 3 ಕ್ವಶನ್ನ ಅಟೆಂಡ್ ಮಾಡಬೇಕು ನೀವು. ಓಕೆ, ಅಂದರೆ ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ, ಬಟ್ ನೀವು ಟೋಟಲಾಗಿ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು, 3 ಕ್ವಶನ್ಸನ್ನ ಅಟೆಂಡ್ ಮಾಡಬೇಕು. ಈಗ ನೋಡಿ, 2 ಮಾರ್ಕ್ಸ್ ಕ್ವಶನಲ್ಲಿ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್ ಎಲ್ಲದರಲ್ಲೂ ಸೊಲ್ಯೂಷನ್ಸಿಂದ 1 ಕ್ವಶನ್ ಅಂತೂ ಬಂದಿದೆ ಫಿಕ್ಸ್. ಅಲ್ಲಿ 1 ಆಯಿತಾ. D and F ಬ್ಲಾಕ್ ಇದರಿಂದ ಇದು ಬಿಟ್ಟಾಕಿ, ಯಾಕಂದರೆ 2 ಕ್ವಶನ್ ಪೇಪರ್ ಮಾತ್ರ ಇದೆ. ಇಲ್ಲಿ ನೋಡಿ, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಹ್ಯಾಲೋ ಅರೆನ್ಸ್ ಇದರಿಂದ 1 ಬಂದಿದೆ. ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್ ಇದರಿಂದ 1 ಫಿಕ್ಸ್ ಆಗಿ ಬರುತ್ತೆ. 1 2 3 ಆಯಿತಾ. ಅಲ್ಲಿಗೆ ನಿಮ್ಗೆ ಎಷ್ಟು ಅಟೆಂಡ್ ಮಾಡಬೇಕು, 3 ಅಟೆಂಡ್ ಮಾಡಬೇಕು. 3ಗೆ 3 ಆಯಿತಾ. ಅದು ಬಿಟ್ಟು ನಿಮಗೆ ಇನ್ನೂ ಕೂಡ ಇಲ್ಲೂ ಇದೆ ನೋಡಿ, ನೀವು D and F ಬ್ಲಾಕ್ ಎಲಿಮೆಂಟ್ಸಲ್ಲಿ ಓದಿರ್ತೀರಾ, ಕೋರ್ಡಿನೇಷನ್ ಕಾಂಪೌಂಡಲ್ಲೂ ಓದಿರ್ತೀರಾ. ಸೊ ಇನ್ ಕೇಸ್ ಇದರಲ್ಲಿ ಇವೆರಡರಲ್ಲಿ 1 ಅಂತೂ ಪಕ್ಕ ಅಟೆಂಡ್ ಮಾಡ್ಬೋದು, ಯಾಕಂದರೆ 1 ಮತ್ತು 2 3 ಎಲ್ಲಿದೆ, ಇದರಲ್ಲಿ 2 ಇದೆ. ಸೊ ಪಕ್ಕ ನೀವು ಯಾವುದಾದ್ರೂ ಇದು ನೋಡಿದ್ರು ಪೇಪರ್ ಬಂದರೂ ನೋಡು, ಮಾಡೆಲ್ ಕ್ವಶನ್ ಪೇಪರ್ 1ಅನ್ನು ಫಾಲೋ ಮಾಡಿದ್ರು ಅಂತ ಅಂದ್ಕೊಳ್ಳಿ, 1 2 3 4 ಮಾಡೆಲ್ ಕ್ವಶನ್ ಪೇಪರ್ 2ಅನ್ನು ಫಾಲೋ ಮಾಡಿದ್ರು, 1 2 3 4 ಮಾಡೆಲ್ ಕ್ವಶನ್ ಪೇಪರ್ 3ಅನ್ನು ಫಾಲೋ ಮಾಡಿದ್ರು, 1 2 3 4. ಸೊ 4 ಅಂದರೆ ಒಂದು ಆಪ್ಷನಲ್ಲಿ ಬಂದೇ ಬರುತ್ತೆ ನಿಮಗೆ. ಕರೆಕ್ಟಾಗಿ ನಾನು ಹೇಳಿದ 7 ಚಾಪ್ಟರ್ಸನ್ನು ಓದಿದರೆ ಅಲ್ಲಿ 2 ಮಾರ್ಕ್ಸ್ ಇದು ಕಂಪ್ಲೀಟ್, 6 ಮಾರ್ಕ್ಸ್ ನಿಮ್ಗೆ ಫಿಕ್ಸ್ ಆಯಿತು ಸರಿನಾ. ಇಲ್ಲಿ ನೋಡಿದರೆ 2 ಮಾರ್ಕ್ಸ್ ಇದು
6 ಫಿಕ್ಸ್ ಆಯಿತು. ಸರಿಯಾ? ಇದನ್ನು ಆಮೇಲೆ ನೋಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಬಗ್ಗೆ ಮತ್ತೆ ಮಾತಾಡೋಣ. ಅದಾದಮೇಲೆ 3 ಮಾರ್ಕ್. ಇದರಲ್ಲಿ 3 ಮಾರ್ಕ್ ನೋಡಿ, ನಿಮಗೆ 2 ಸೆಕ್ಷನ್ ಇರುತ್ತೆ, ಒಂದು 4th ಮತ್ತು 5th ಸೆಕ್ಷನ್ ಇರುತ್ತೆ. ಇದರಲ್ಲಿ ನೋಡಿ ಸ್ಟೂಡೆಂಟ್ಸ್, ಒಂದು ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. 4th 3 ಮಾರ್ಕ್ಸ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದ ಬರ್ತಾ ಇದೆ. 5th ಇದರಲ್ಲಿ ಆರ್ಗ್ಯಾನಿಕ್ ಬರೋದಿಲ್ಲ, ಅದು ನಿಮಗೆ 5 ಮಾರ್ಕ್ಸಿಂದ ಆರ್ಗ್ಯಾನಿಕಿಂದ ಬರುತ್ತೆ. ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೋಡಿ ನಿಮಗೆ ಇಲ್ಲಿಗ ನೋಡಿ 3 ಮಾರ್ಕ್ಸ್ 3 ಮಾರ್ಕ್ಸ್ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ನೀವು. ಟೋಟಲ್ ಎಷ್ಟು ಕ್ವಶನ್ಸನ್ನ? 3 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. ನೋಡಿ, D&F ಬ್ಲಾಕ್ ಎಲಿಮೆಂಟ್ಸ್ ಕೋರ್ಡಿನೇಷನ್ ಕಾಂಪೌಂಡ್ 5 ಕ್ವಶನ್ಸ್ ಇದೆ. 5 ಕ್ವಶನ್ಸ್ ಇದೆ. 2 + 3 5 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ನೀವು ಅಟೆಂಡ್ ಮಾಡಲಿಕ್ಕೆ ಇದ್ದಿದ್ದು ಎಷ್ಟು? 3 ಮಾತ್ರ. 2 ಚಾಯ್ಸ್ ಬಂತು, ಕರೆಕ್ಟಾ? ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ನೀವು ಯಾವುದೇ ಕ್ವಶನ್ ಪೇಪರ್ ಅನಲೈಸ್ ಮಾಡಿದ್ರು ಇಲ್ಲಿ ನೋಡಿ, ಮಾಡಲ್ 1 ಮಾಡಿದರೆ D&F ಬ್ಲಾಕಿಂದ 2 ಕ್ವಶನ್ಸ್ ಕೇಳಿದ್ದಾರೆ, ಕೋರ್ಡಿನೇಷನ್ ಕಾಂಪೌಂಡಿಂದ 3 ಕ್ವಶನ್ ಕೇಳಿದ್ದಾರೆ. D&F ಬ್ಲಾಕಿಂದ 2 ಕೇಳಿದರೆ ಮಾಡಲ್ 2 ಅಲ್ಲಿ, ಇದರಲ್ಲಿ 3. ಅಂದರೆ ನಿಮಗೆ 2 ಕ್ವಶನ್ ಇದರಲ್ಲಿದೆ, ಏನು ಹೇಳಿದೆ, ಚಾಯ್ಸಲ್ಲಿದೆ. ಅದರಲ್ಲೂ ಕೋರ್ಡಿನೇಷನ್ ಕಾಂಪೌಂಡಲ್ಲಿ 3 ಕ್ವಶನ್ಸ್ ಅಂತೂ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಇದು ನಿಮಗೆ ಏನು ಹೇಳ್ತಾರೆ, ಅಲ್ಲಿಗೆ ನಿಮಗೆ 3 ಮಾರ್ಕ್ಸ್ ಇದು ಆಯಿತಾ. 4th ಸೆಕ್ಷನಲ್ಲಿ 3 ಮಾರ್ಕ್ಸ್ ಇದು. ಇಲ್ಲೂ 9 ಮಾರ್ಕ್ಸ್ ಬಂತಾ. ಇನ್ನೊಂದು ಫಿಸಿಕಲಿಂದ ಇಲ್ಲಿ ನೋಡಿ 3 ಮಾರ್ಕ್ಸ್ ಕ್ವಶನ್ ಫಿಸಿಕಲಿಂದನೇ ಬರುತ್ತೆ. ಸೊ 2 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು ಫಿಸಿಕಲಿಂದ. ಒಂದು ಸೊಲ್ಯೂಷನ್ಸ್, ಇನ್ನೊಂದು ಎಲೆಕ್ಟ್ರೋಕೆಮಿಸ್ಟ್ರಿ. ಇಲ್ಲಿ ನೋಡಿ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಇಲ್ಲಿ ನೋಡಿ 3 ಮಾರ್ಕ್ಸಲ್ಲಿ 1 2 3 4 1 2 3 4 1 2 3 ಕೆಮಿಕಲ್ ಕೈನೆಟಿಕ್ಸನ್ನು ಬಿಟ್ಟಾಕಿ ಸದ್ಯದ ಮಟ್ಟಿಗೆ 1 2 3 1 2 3 1 2 3 ಅಂದರೆ ನೋಡಿ 3 ಕ್ವಶನ್ಸ್ ಇದೆ. ಎಷ್ಟು ಅಟೆಂಡ್ ಮಾಡಬೇಕು ನೀವು? 2 ಅಟೆಂಡ್ ಮಾಡಬೇಕು. ಒಂದು ಚಾಯ್ಸಲ್ಲೂ ಬಂತಲ್ಲ ನಿಮಗೆ. ಅದರಲ್ಲೂ ನೋಡಿ ಎಲೆಕ್ಟ್ರೋಕೆಮಿಸ್ಟ್ರಿಯಿಂದ 1-2 ಕ್ವಶನ್ಸ್ ಕೇಳ್ತಾರೆ. ನೀವು ಇಲ್ಲೂ ಕೂಡ ಇಂಟರ್ನಲ್ ಚಾಯ್ಸ್ ತೊಗೊಳ್ಬೋದು ಸೊಲ್ಯೂಷನ್ಸನ್ನು ಬಿಟ್ಟು. ಬಟ್ ಆ ಥರ ಮಾಡಬೇಡಿ, ಸೊಲ್ಯೂಷನ್ಸನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಸೊಲ್ಯೂಷನ್ಸ್ ಮತ್ತು ಎಲೆಕ್ಟ್ರೋಕೆಮಿಸ್ಟ್ರಿ 2 ಮಾಡಿ, ಅಲ್ಲಿ ಚಾಯ್ಸ್ ಬರುತ್ತೆ. ಅಲ್ಲಿಗೆ ನೀವು ಇದರಲ್ಲೂ ಕೂಡ ಆಯ್ತಲ್ಲ 6 ಮಾರ್ಕ್ಸ್ 3 ಮಾರ್ಕ್ಸ್ ಇದು. ಇಲ್ಲಿ ಫಿಸಿಕಲಿಂದ ಬರುತ್ತೆ, ಇಲ್ಲಿ ಇನಾರ್ಗ್ಯಾನಿಕ್ಕಿಂದ ಬರುತ್ತೆ. ಅದರಲ್ಲೂ ಇಂಟರ್ನಲ್ ಚಾಯ್ಸ್ ಇದೆ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೆ ಏನೂ ಪ್ರಾಬ್ಲಮ್ ಇಲ್ಲ. ಇನ್ನು 5 ಮಾರ್ಕ್ಸ್ 4 ಕ್ವಶನ್ಸನ್ನು ಅಟೆಂಡ್ ಮಾಡಬೇಕು. 5 ಮಾರ್ಕ್ಸ್ ನಿಮಗೆ ಬರೋದು ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಿಂದನೇ ಬರೋದು. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲೂ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ನೀವು ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್ ಓದೋದು ಬೇಡ, ಯಾಕಂದರೆ ವೆಯ್ಟೇಜು ಕಡಿಮೆ ಇದೆ. 7 ಮತ್ತು 9 ಮಾರ್ಕ್ಸ್ ಇದೆ. ಇವು 3 ಚಾಪ್ಟರ್ ನೋಡಿ, ಹ್ಯಾಲೋ ಆಲ್ಕೆನ್ಸ್, ಹ್ಯಾಲೋ ಎರೆನ್ಸ್, ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಇದ್ರದ್ದು ಇದು ಕೂಡ ಜಾಸ್ತಿ ಇದೆ ವೆಯ್ಟೇಜು. ಇಲ್ಲಿ ನೋಡಿ 10 20 to 31 ಸಮಥಿಂಗ್ ಮಾರ್ಕ್ಸ್ ಆಗುತ್ತೆ, 31 ಅರೌಂಡ್ ಅಲ್ವಾ. ಸೊ 5 ಮಾರ್ಕ್ಸ್ ನಿಮ್ಗೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಬೇಕು? 4 ಕ್ವಶನ್ಸ್ ಅಟೆಂಡ್ ಮಾಡಬೇಕು. 1 2 3 4 1 2 3 4 ಯಾವುದೇ ಕ್ವಶನ್ ಪೇಪರ್, ಮಾಡಲ್ 1 ಮಾಡಲ್ 2 ಮಾಡಲ್ 3 ಎಲ್ಲದರಲ್ಲೂ 4 ಕ್ವಶನ್ಸ್ ಆರಾಮ್ ಅಟೆಂಡ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನಿಮಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿಯಲ್ಲಿ ಇವು 3 ಮಾಡಿದರೆ 5 ಮಾರ್ಕ್ಸ್ 4 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ನಿಮ್ಗೆ ಒಂದು ಇಂಟರ್ನಲ್ ಚಾಯ್ಸ್ ಕೂಡ ಇದೆ. ಇದರಲ್ಲಿ ಇಂಟರ್ನಲ್ ಚಾಯ್ಸ್ ಸಿಗೋದಿಲ್ಲ. ಯಾವುದರಲ್ಲಿ ನಿಮಗೆ 5 ಮಾರ್ಕ್ಸ್ ಕ್ವಶನಲ್ಲಿ ಇಂಟರ್ನಲ್ ಚಾಯ್ಸ್ ಸಿಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಓದುವಂಥ ಈ ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಎರೆನ್ಸ್, ಆಲ್ಕೋಹಾಲ್ಸ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್ ಪರ್ಫೆಕ್ಟ್ ಓದ್ಕೊಂಡು ಹೋಗಲೇಬೇಕು, ಕಂಪಲ್ಸರಿ ಹೋಗಬೇಕು. ವೈ? ಬಿಕಾಸ್ ಯು ಆರ್ ನಾಟ್ ಗೆಟಿಂಗ್ ಎನಿ ಇಂಟರ್ನಲ್ ಚಾಯ್ಸ್. 2 ಮಾರ್ಕ್ಸಲ್ಲಿ ನಿಮಗೆ ಇಂಟರ್ನಲ್ ಚಾಯ್ಸ್ ಇದೆ, 3 ಮಾರ್ಕ್ಸಲ್ಲಿ ಇಂಟರ್ನಲ್ ಚಾಯ್ಸ್ ಇದೆ, 5 ಮಾರ್ಕ್ಸಲ್ಲಿ ಇಂಟರ್ನಲ್ ಚಾಯ್ಸ್ ಸಿಗ್ತಾ ಇಲ್ಲ. ಬಟ್ ಓದಿದ್ದನ್ನು ಪರ್ಫೆಕ್ಟಾಗಿ ಓದಿ. ನೀವು 3 ಚಾಪ್ಟರ್ನ ಪರ್ಫೆಕ್ಟಾಗಿ ಓದ್ಕೊಂಡು ಹೋಗಿ. ಇಂಟರ್ನಲ್ ಚಾಯ್ಸ್ ಇರೋದಿಲ್ಲ, ಬಟ್ ಎನಿವೆ 4 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಅಲ್ಲಿಗೆ ನಿಮಗೆ ಏನು ಹೇಳ್ತಾರೆ, ಇದು ಆಯಿತು. ಇನ್ನು 3 ಮಾರ್ಕ್ಸು ನ್ಯೂಮರಿಕಲ್ ಪ್ರಾಬ್ಲಮ್ 3 ಕ್ವಶನ್ಸ್ ಬರುತ್ತೆ. ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಫಿಸಿಕಲ್ ಇದರಲ್ಲಿ ಇಲ್ಲಿ ನೋಡಿ 2 4 6 2 4 6 2 4 6 ಯಾವುದೇ ಮಾಡಲ್ ಕ್ವಶನ್ ಪೇಪರ್ ಇದು ಮಾಡಿದರೂ ಕೂಡ ಸೊಲ್ಯೂಷನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ನೀವು ಕೆಮಿಕಲ್ ಕೈನೆಟಿಕ್ಸನ್ನು ಬಿಟ್ಟಾಕಿ 2 4 2 4 2 4 4 ಕ್ವಶನ್ಸನ್ನು ಅಟೆಂಡ್ ಮಾಡ್ಬೋದು. ಟೋಟಲ್ ನಿಮಗೆ ಎಷ್ಟು ಆಪ್ಷನ್ಸ್ ಇದೆ? 3 ಅಟೆಂಡ್ ಮಾಡಬೇಕು. ಒಂದು ಇಂಟರ್ನಲ್ ಚಾಯ್ಸ್ ಸಿಗಲಿಲ್ವಾ? ಇದು ಬಿಡಿ, ಕೆಮಿಕಲ್ ಕೈನೆಟಿಕ್ಸ್ ಸದ್ಯಕ್ಕೆ ಬಿಟ್ಟು ಬಿಡಿ, ಯಾಕಂದರೆ ನಾನು 7 ಚಾಪ್ಟರ್ಸ್ ಹೇಳಿದ್ದೇನೆ. ಕೆಮಿಕಲ್ ಕೈನೆಟಿಕ್ಸ್ ಬಿಟ್ಟೇ ಬಿಡಿ. 2 4 2 4 2 4 ಅಂದರೆ ಎಲ್ಲದರಲ್ಲೂ ನಿಮ್ಗೆ ಇಂಟರ್ನಲ್ ಚಾಯ್ಸ್ ಸಿಗುತ್ತೆ. ಸರಿನಾ? ಅಟ್ಲೀಸ್ಟ್ 1 ಕ್ವಶನ್ ಆದರೂ ಇಂಟರ್ನಲ್ ಚಾಯ್ಸ್ ಇಲ್ಲಿ ಸಿಗ್ತಾ ಇದೆ. 1 ಕ್ವಶನ್ 5 ಮಾರ್ಕ್ಸ್ ಬಿಟ್ಟು ಮತ್ತು ಎಲ್ಲದರಲ್ಲೂ ನಿಮಗೆ 1 ಕ್ವಶನ್ ಅಂತೂ ಇಂಟರ್ನಲ್ ಚಾಯ್ಸ್ ಸಿಗುತ್ತೆ. ಅಂದರೆ ಏನು ಹೇಳಿ, ಒಂದೆಲ್ಲಾದ್ರೂ ಮಿಸ್ಟೇಕ್ ಆದರೆ ಇನ್ನೊಂದು ನಿಮಗೆ ಬ್ಯಾಕಪ್ಪಿಗೆ ಸಿಗುತ್ತೆ. 5 ಮಾರ್ಕ್ಸ್ ಇದರಲ್ಲೂ ಒಂದು ಸಿಗೋದಿಲ್ಲ ಅಷ್ಟೇ, ಅರ್ಥಾಯ್ತಾ? ಅದರ್ವೈಸ್ ನಿಮ್ಗೆ ಎಲ್ಲದರಲ್ಲೂ ಕೂಡ ಇದೆ. ಇದಿಷ್ಟರಲ್ಲಿ ಎಷ್ಟು ಮಾರ್ಕ್ಸ್ ಬಂತು ನಿಮಗೆ? 20ಯಲ್ಲಿ 13 ಅಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ, ಆಯಿತಾ? ಅಂದರೆ ಇಲ್ಲೂ ನೋಡಿ 6 + 6 12 12 + 9 21 41 50 63. ಅಂದರೆ ಔಟ್ ಆಫ್ 70 ನಿಮಗೆ 70ಯಲ್ಲಿ 63 ಮಾರ್ಕ್ಸ್ ಏನು ಪ್ರಾಬ್ಲಮ್ ಇಲ್ಲ. ಮೀನಿಂಗ್ ಟು ಸೇ ದ್ಯಾಟ್ 60+ ಮಾರ್ಕ್ಸ್ ಆರಾಮ್ಸೆ ಬರುತ್ತೆ ಸ್ಟೂಡೆಂಟ್ಸು, ಓನ್ಲಿ ಬೈ ರೀಡಿಂಗ್ 7 ಚಾಪ್ಟರ್ಸ್. ಓನ್ಲಿ ಬೈ ರೀಡಿಂಗ್ 7 ಚಾಪ್ಟರ್ಸ್. ಯಾವುದೆಲ್ಲ ನಾನು ಹೇಳಿದ್ದು? ಸೊಲ್ಯೂಷನ್ಸ್, ಎಲೆಕ್ಟ್ರೋಕೆಮಿಸ್ಟ್ರಿ, D&F ಬ್ಲಾಕ್ ಎಲಿಮೆಂಟ್ಸ್, ಕೋರ್ಡಿನೇಷನ್ ಕಾಂಪೌಂಡ್, ಹ್ಯಾಲೋ ಆಲ್ಕೆನ್ಸ್ ಆ್ಯಂಡ್ ಎರೆನ್ಸ್, ಆಲ್ಕೋಹಾಲ್, ಫಿನಾಲ್ಸ್ ಆ್ಯಂಡ್ ಈಥರ್ಸ್, ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇದರಲ್ಲಿ ಇದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸ್ವಲ್ಪ ಟಫ್ ಆಗುತ್ತೆ ಎಲ್ರಿಗೂ. ಸೊ ಫಸ್ಟ್ ಇದನ್ನು ಮಾಡಿ, ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ. ದಟ್ಸ್ ಇಟ್ ಸ್ಟೂಡೆಂಟ್ಸ್. ಪ್ರಾಕ್ಟೀಸ್ ಮಾಡಿ, ರಿವಿಷನ್ ಮಾಡಿ, ರೀಕಾಲ್ ಮಾಡಿ. ದಿಸ್ ಇಸ್ ವೆರಿ ವೆರಿ ಈಸಿ.
ಇವು 3 ಚಾಪ್ಟರ್ ನಿಮ್ಗೆ ಒಂಚೂರು ಟಫ್ ಅಂತ ಅನಿಸ್ಬೋದು, ಬಟ್ ಆ ರಿಯಾಕ್ಷನ್ಸ್ ಇರ್ಬೋದು ಎಲ್ಲ ಇದನ್ನು ಪ್ರಾಕ್ಟೀಸ್ ಮಾಡಿ, ಫಿಗರ್ಸ್ ಇರ್ಬೋದು ಯಾವುದೇ ಇದ್ದರೂ ಅದನ್ನು ಪ್ರಾಕ್ಟೀಸ್ ಮಾಡಿ, ಏನು ಕಷ್ಟ ಅನಿಸೋದಿಲ್ಲ. ಇವು 3 ಮಾಡಿ ಆದಮೇಲೆ ಇದೆಲ್ಲ ಈಸಿಯಾಗಿ ಮಾಡ್ಬೋದು, ಸೊಲ್ಯೂಷನ್ಸ್ ಎಲೆಕ್ಟ್ರೋಕೆಮಿಸ್ಟ್ರಿ ಈಸಿಯಾಗಿ ಮಾಡ್ಬೋದು ಅಲ್ವಾ. ಅದಕ್ಕೆ ಫಸ್ಟ್ ಇದನ್ನು ಹೋಲ್ಡ್ ತೊಗೊಳ್ಳಿ, ಅದಕ್ಕೆ ಒಂದು 2-3 ಟೈಮ್ಸ್ ರಿವಿಷನ್ ಮಾಡಿ. ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ರಿಪೀಟ್ ಆಗಿದ್ದನ್ನು ಮಾಡಿ. ನೆಕ್ಸ್ಟ್ ನಾನು ಇಂಪಾರ್ಟೆಂಟ್ ಕ್ವಶನ್ಸನ್ನು ಅಪ್ಲೋಡ್ ಮಾಡ್ತೇನೆ. ಓಕೆ, ಸೊ ಅಲ್ಲಿಗೆ ನಿಮಗೆ 63 ಮಾರ್ಕ್ಸ್ ಫಿಕ್ಸ್. ಇಲ್ಲ ಸರ್ ನನಗೆ 65+ ಬೇಕು, 70 ಬೇಕು ಅಂತಿದ್ರೆ ನಾನು ಹೇಳೋದು ಕೆಮಿಕಲ್ ಕೈನೆಟಿಕ್ಸ್ ಇನ್ ಕೇಸ್ ನಿಮ್ದು ಈಗ 7 ಚಾಪ್ಟರ್ಸ್, ಫಸ್ಟ್ ಇದನ್ನು 7 ಚಾಪ್ಟರ್ಸ್ ಮುಗಿಸ್ಕೊಳ್ಳಿ. ಅದಾದಮೇಲೆ ಡೈರೆಕ್ಟ್ ಕೆಮಿಕಲ್ ಕೈನೆಟಿಕ್ಸ್ ಓದಿ. ಕೆಮಿಕಲ್ ಕೈನೆಟಿಕ್ಸಿಗೆ ಹೋದರೆ ಇಲ್ಲಿ ನೋಡಿ, ನೀವು ಮಾಡಲ್ 2 ಮತ್ತು ಮಾಡಲ್ 3 ನೋಡಿದ್ರೆ 3 ಎಕ್ಸ್ಟ್ರಾ ಬರುತ್ತೆ. ಯಾವುದು ನಿಮಗೆ ಇದು ಯಾವುದು MCQ ಇಲ್ಲಿ 13ಇಂದ +3 ತಗೊಳ್ಬೋದು. ಆವಾಗ ಎಷ್ಟಾಗುತ್ತೆ ಹೇಳಿ, 66 ಆಗುತ್ತೆ. ಕರೆಕ್ಟಾ? ನಿಮಗೆ 65+ ಬೇಕಂತಿದ್ರೆ ಕೆಮಿಕಲ್ ಕೈನೆಟಿಕ್ಸಿಂದ ಇದು ಮಾಡಿ. ಮತ್ತು ನೀವು ಕೆಮಿಕಲ್ ಕೈನೆಟಿಕ್ಸ್ ಇನ್ ಕೇಸ್ ಟೈಮ್ ಇದ್ದರೆ ಮಾಡಿದರೆ ನಿಮಗೆ ಇಲ್ಲಿ ಗೊತ್ತುಂಟಾ, ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲಿ ಇಂಟರ್ವಲ್ ಚಾಯ್ಸ್ ಸಿಗುತ್ತೆ ಒಂದು. ಇನ್ನು 3 ಮಾರ್ಕ್ಸಲ್ಲೂ ಕೂಡ ನಿಮ್ಗೆ ಇನ್ನೊಂದು ಎಕ್ಸ್ಟ್ರಾ ಚಾಯ್ಸ್ ಸಿಗುತ್ತೆ ಮಾಡಿದರೆ. ಅದು ನಿಮ್ಮ ಬಿಟ್ಟಿದ್ದು, ಮಾಡೋದಾದ್ರೆ ಮಾಡ್ಬೋದು, ಅಥವಾ ಇಟ್ಸ್ ಲೆಫ್ಟ್ ಟು ಯು ಗೈಸ್. ಓಕೆ, ಯಾಕಂದರೆ ಇದು ಇಲ್ಲ ನಾನು 3 ಮಾರ್ಕ್ಸ್ ಇದು ಮಾಡೋದಿಲ್ಲ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಇವೆರಡರದ್ದೇ ಮಾಡ್ತೇನೆ ಅಂದರೆ ಮಾಡಿ, ಅಥವಾ ಇದನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ಬೋದು. ಬಟ್ ನಾನು ಹೇಳೋದು ನಿಮಗೆ 65+ ಆದರೆ ಕೆಮಿಕಲ್ ಕೈನೆಟಿಕ್ಸಿಂದ MCQ ಮಾಡಿ. ಇಲ್ಲ ಸರ್ ನನಗೆ ಔಟ್ ಆಫ್ ಔಟ್ ಬೇಕು ಅಂತಿದ್ರೆ ಇವೆರಡು ಚಾಪ್ಟರಿಂದ ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸಿಂದ ಓನ್ಲಿ MCQ ಮಾಡ್ಕೊಂಡು ಹೋಗಿ ಸಾಕು. ಮತ್ತು ಏನು ಮಾಡೋದು ಬೇಡ, 5 ಮಾರ್ಕ್ಸಿಗೆ ಬಿಟ್ಟೇ ಬಿಡಿ, ಓನ್ಲಿ MCQ. ಔಟ್ ಆಫ್ ಔಟಿಗೆ ಟಾರ್ಗೆಟ್ ಮಾಡೋರು 60ಇಂದ 65 ಟಾರ್ಗೆಟ್ ಮಾಡಬೇಕಂತಿದ್ರೆ 60 to 65 ಸಾಕು ನನಗೆ ಪರ್ಫೆಕ್ಟಾಗಿ 60 to 65 ನನಗೆ ಬಂದರೆ ಸಾಕು. ಇಟ್ ಈಸ್ ನಾಟ್ ಈಸಿ ಸ್ಟೂಡೆಂಟ್ಸು, ನೆನಪಿಟ್ಕೊಳ್ಳಿ. ಯಾಕಂತ ಕೇಳಿದ್ರೆ ನೀವು ಇದನ್ನು ಸರಿಯಾಗಿ ಓದ್ಕೊಂಡ್ರೆ ಈಸಿಯಾಗಿ ತೆಗಿಬೋದು. ಸೊ ಇಲ್ಲಿ ಸ್ಮಾರ್ಟ್ ವರ್ಕ್ ಸ್ಟೂಡೆಂಟ್ಸು ಟೋಟಲ್ 10 ಚಾಪ್ಟರ್ಸ್ ಇದೆ, 3, 4, 5, 6, 7, 8, 9, 10. ಬಟ್ 7 ಚಾಪ್ಟರ್ಸನ್ನು ಓದಿ 60 to 65 ಕಣ್ಣು ಮುಚ್ಕೊಂಡು ತೆಗಿತಾ ಇದ್ದೀರಾ, ಆಯಿತಾ? ಇಲ್ಲ ಸರ್ ನನಗೆ 65+ ಬೇಕು ಅಂತಿದ್ರೆ ಕೆಮಿಕಲ್ ಕೈನೆಟಿಕ್ಸ್ನ ಇದು ಓದ್ಕೊಳ್ಳಿ, MCQ ಮತ್ತು ಇದನ್ನು ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಇಲ್ಲ 70ಗೆ 70 ಬೇಕಂದರೆ ಕೆಮಿಕಲ್ ಕೈನೆಟಿಕ್ಸ್ ಇದು MCQ ಓದ್ಕೊಳ್ಳಿ, ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸ್ ಇದು MCQ ಓದ್ಕೊಳ್ಳಿ. ನಾನು ನಿಮಗೆ ಫಸ್ಟ್ ಏನು ಹೇಳೋದು ಕೇಳಿದ್ರೆ, ಫಸ್ಟ್ 7 ಚಾಪ್ಟರ್ಸನ್ನು ಪರ್ಫೆಕ್ಟ್ ಮಾಡಿ. ನಾನು ಹೇಳಿದೆ ಇದಿಷ್ಟು 7 ಚಾಪ್ಟರ್ಸನ್ನು ದಯವಿಟ್ಟು ಫಸ್ಟ್ ಪರ್ಫೆಕ್ಟ್ ಮಾಡಿ. 60+ ನೀವು ಏನೇ ಮಾಡಿದರು, ಯಾರೇ ಕ್ವಶನ್ ಪೇಪರ್ ಸೆಟ್ಟರ್ ಬಂದರೂ ಇದ್ರ ಮೇಲೆ 60+ ಬಂದೇ ಬರುತ್ತೆ ಫಾರ್ ಶೋರ್. ಯಾಕಂದರೆ ವೆಯ್ಟೇಜನ್ನು ಅವ್ರು ತೆಗಿಲಿಕ್ಕಿಲ್ಲ, ಇದು ಯಾವುದು ವೆಯ್ಟೇಜನ್ನು ತೆಗಿಲಿಕ್ಕೆ ಆಗೋದಿಲ್ಲ ಅವ್ರಿಗೆ, ಅದನ್ನು ವೆಯ್ಟೇಜ್ ಕೊಡಲೇಬೇಕು. 60+ ಆರಾಮ್ಸೆ ಬರುತ್ತೆ. ಫಸ್ಟ್ 7 ಚಾಪ್ಟರ್ಸ್ ಮಾಡಿ, ಅದಾದಮೇಲೆ ಕರೆಕ್ಟ್ ಕೇಳ್ಕೊಳ್ಳಿ, ಇದು ಲಾಜಿಕ್. ಇದಾದಮೇಲೆ ಕೆಮಿಕಲ್ ಕೈನೆಟಿಕ್ಸಿಂದ ಓನ್ಲಿ MCQ ಮಾಡಿ, ಅಮೈನ್ಸ್ ಮತ್ತು ಬಯೋಮಾಲಿಕ್ಯೂಲ್ಸಿಂದ ಓನ್ಲಿ MCQ ಮಾಡಿ. ಕಣ್ಣು ಮುಚ್ಕೊಂಡು 65 ಬರುತ್ತೆ. ಬಟ್ ಮಾಡೋದರಲ್ಲಿ ಪರ್ಫೆಕ್ಷನ್ ಇರಲಿ ಅಷ್ಟೇ. ದಿಸ್ ಈಸ್ ವೆರಿ ವೆರಿ ಈಸಿ ಸ್ಟೂಡೆಂಟ್ಸು. ಈ 7 ಚಾಪ್ಟರ್ಸನ್ನು ಫಸ್ಟ್ ಕಂಪ್ಲೀಟ್ ಮಾಡಿ. ನಾನು ಹೇಳೋದು ನಿಮ್ಗೆ ಯಾವುದು ಕಷ್ಟ ಅನಿಸುತ್ತೆ ಅದನ್ನು ಫಸ್ಟ್ ಮಾಡಿ. ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಆವಾಗ ನಿಮ್ಗೆ ಅದನ್ನು ಮಾಡಿದಾಗ ಸ್ವಲ್ಪ ನಂದು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಆಗಿದೆ, ಸೊ ಇನ್ನಿರೋದೆಲ್ಲ ಈಸಿ ಇರುತ್ತೆ ಅಂತೇಳೋ ಒಂದು ಧೈರ್ಯ ಬರುತ್ತೆ. ಸೊ ಅದನ್ನು ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ, ರಿವಿಷನ್, ಮಲ್ಟಿಪಲ್ ರಿವಿಷನ್, ದಟ್ಸ್ ಇಟ್. ಅಲ್ಲೇನು ನಿಮಗೆ ರಾಕೆಟ್ ಸೈನ್ಸ್ ಇಲ್ಲ. ಓಕೆ, ಸೊ ಇದು ನಿಮ್ಮ ಕೆಮಿಸ್ಟ್ರಿ. ಓನ್ಲಿ 7 ಚಾಪ್ಟರ್ಸನ್ನು ಓದಿದರೆ 60 to 65 ಆರಾಮ್ಸೆ ಬರುತ್ತೆ ನಿಮಗೆ. 65+ 70 ಬೇಕು ಅಂತಿದ್ರೆ ಇವು 3 ಚಾಪ್ಟರ್ಸ್ನ ಕೆಮಿಕಲ್ ಕೈನೆಟಿಕ್ಸ್, ಅಮೈನ್ಸ್, ಬಯೋಮಾಲಿಕ್ಯೂಲ್ಸ್ನ MCQ ಮಾತ್ರ ಮಾಡಿ. ಓಕೆ ಸ್ಟೂಡೆಂಟ್ಸು, ಇದು ಇವತ್ತಿನ ವೀಡಿಯೋದಾಗಿರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೇನೆ ಸ್ಟೂಡೆಂಟ್ಸ್. ಫಿಸಿಕ್ಸ್ ಇದು ಕೂಡ ಇದೇ ಥರ ಯಾವ್ಯಾವ ಚಾಪ್ಟರ್ನ ಓದಿ, ಒಂದು 7 to 8 ಚಾಪ್ಟರ್ಸನ್ನು ಓದಿ ಹೇಗೆ ಔಟ್ ಆಫ್ 4 ತೆಗೆಯೋದು, ಅಥವಾ ಔಟ್ ಆಫ್ 70 60 to 65 ಅಥವಾ 65+ ತೆಗೆಯೋದು ಹೇಗೆ ಅಂತ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ಹೇಳ್ತೇನೆ. ಯಾರಿಗಾದರೂ ಮ್ಯಾಥ್ಸಿನ ಪ್ರೀವಿಯಸ್ ಇಯರ್ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಸೊಲ್ಯೂಷನ್ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಮ್ಯಾಥ್ಸು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಪ್ಲಸ್ ಎಲ್ಲ ಡಿಸ್ಟ್ರಿಕ್ಟ್ನ ಕ್ವಶನ್ ಪೇಪರ್ನ ಸೊಲ್ಯೂಷನ್ ಕೊಡ್ತೇನೆ. ಲೈವ್ ಕ್ಲಾಸ್ ಇರುತ್ತೆ, ಸೊಲ್ಯೂಷನ್ PDF ಕೂಡ ಪ್ರೊವೈಡ್ ಮಾಡ್ತೇವೆ. ಓಕೆ ಸ್ಟೂಡೆಂಟ್ಸ್, ಈ ಒಂದು ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ ಇದು ಮಾಡೋಣ. ಮಂಡೆಯಿಂದ ಸ್ಟಾರ್ಟ್ ಆಗುತ್ತೆ ಬೇಸ್ಡ್ ಆನ್ ಎನ್ರೋಲ್ಮೆಂಟ್. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್. ನಾನು ನಿಖಿಲೇಶ್ ಇಲ್ಲಿಗೆ ಸೈನ್ ಆಫ್ ಆಗ್ತಾ ಇದ್ದೇನೆ. ಈ ಒಂದು ವೀಡಿಯೋ ನೋಡಿ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಐ ಆಮ್ ಸೈನಿಂಗ್ ಆಫ್. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.